ಬ್ರೇಕ್ನ ನಂತರ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಸರ್. ನೀವು ಹೇಳ್ತಾ ಇದ್ರಿ ಅಲ್ವಾ, ಕೆ.ಸಿ. ರೆಡ್ಡಿ ಅವರಿಂದ ಹಿಡಿದು ಸಿದ್ದರಾಮಯ್ಯನವರೆಗೂ ಅವ್ರು ಏನೇನು ನಾಮಾಂಕಿತರಾಗಿದೆ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ನ ಹೇಳ್ತಾರೆ ಅಹಿಂದ ನಾಯಕರು ಅಂತ ಹೇಳ್ತಾರೆ, ಸಮಾಜವಾದಿ ಅಂತ ಹೇಳ್ತಾರಲ್ಲ ಮತ್ತವ್ರು. ನೋಡಿ, ಇದೆಲ್ಲ ನಾನು ಹೇಳಿದ್ದು ಏನಂದರೆ ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ. ಸಾಮಾಜಿಕ ಸುಧಾರಣೆ ಅಂತ ಹೇಳಿದ್ರೆ ಸಮಾಜನ ಒಡಿತಕ್ಕಂಥ ಕೆಲಸ ಮಾಡಬಾರ್ದು, ಆಯಿತಾ. ಲಿಂಗಾಯತ ವೀರಶೈವ ಬೇರೆ ಅಂತ ಹೇಳಬಾರ್ದು, ಒಕ್ಕಲಿಗರನ್ನ ಡಿವೈಡ್ ಮಾಡಿದ್ದೀವಿ ಅಂತ ಮಾತಾಡಬಾರ್ದು, ಹಾಗೆ ಬೇರೆ ಬೇರೆ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದೀವಿ ಅಂತ ಮಾತಾಡಬಾರ್ದು. ಇದೆಲ್ಲ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಎದೆ ಮುಟ್ಟು ನೋಡ್ಕೊಬೇಕು. ನಾನು ಈ ರಾಜ್ಯದಲ್ಲಿ 33 ವರ್ಷ ಅಧಿಕಾರ ಯಾರಿಗೂ ಸಿಕ್ಕಿಲ್ಲ. ನಾನು ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಕರ್ನಾಟಕನ ಓದ್ಕೊಂಡ್ಬಂದರೆ ಇಷ್ಟು ಸುದೀರ್ಘ ಅವಧಿಯ ಅಧಿಕಾರವನ್ನು, ಗೌರ್ನಮೆಂಟ್ ಅಧಿಕಾರವನ್ನು ಪಡ್ಕೊಂಡಂತಹ ಒಂದು ಗೂಟದ ಕಾರನ್ನು ಪಡ್ಕೊಂಡಂತಹ ಅಧಿಕಾರ ಸಿದ್ದರಾಮಯ್ಯನವ್ರಿಗೆ ಬಿಟ್ಟರೆ ಇನ್ನು ಯಾವ ರಾಜಕಾರಣಿಗೂ ಸಿಕ್ಕಿಲ್ಲ. ಕೇವಲ 7 ವರ್ಷ ಪಡೆದಂತಹ ಬಂಗಾರಪ್ಪನವರು ಗ್ರಾಮೀಣ ಕೃಪಾಂಕ ಕೊಟ್ಟು ಒಂದು ಹೆಸರು ಮಾಡ್ಕೊಂಡು ಹೋದರು. ಆದರೆ ನೀವು ಇವತ್ತು ಮಾಡಿರ್ತಕ್ಕ ನೀವು 33 ವರ್ಷದಲ್ಲಿ ನಿಮ್ಮ ಸಾಧನೆನ ಒಂದೇ ಒಂದು ಲಿಸ್ಟ್ ಹೇಳಿ. ಜೊತೆಗೆ ನಾನು ಬಂದ್ಬಿಟ್ಟೆ, ಅವರ ಕ್ಷೇತ್ರದಲ್ಲಿ ಇವತ್ತು ಶಾಲೆಗಳು ಸೋರ್ತಾ ಇವೆ. ವರ್ಣಾ ಕ್ಷೇತ್ರದಲ್ಲಿ ಶಾಲೆಗಳು ಸೋರ್ತಾ ಇದೆ. ಮತ್ತು ಗ್ರಾಮೀಣ ಪಂಚಾಯತಿ ರಾಜ್ನಲ್ಲಿ ಬಲ್ಬುಗಳು ಎಷ್ಟಪ್ಪ ಬಲ್ಬು ಅಂದರೆ 40 ರೂಪಾಯಿ ಬಲ್ಬು. ಎಷ್ಟು ತಗೊಂಡಿದ್ದಾರೆ ಗೊತ್ತಾ? ಆಶ್ಚರ್ಯ ಆಗ್ತದೆ. 1200 ರೂಪಾಯಿ ಒಂದು ಬಲ್ಬಿಗೆ ತಗೊಳ್ತಾರೆ. ಆಯ್ತಾ? ಈ ರೀತಿ ಸ್ಕ್ಯಾಮ್ಸ್ ಮಾಡ್ಕೊಂಡು ನೀವು ವರ್ಣಾ ಕ್ಷೇತ್ರನ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ, ಇವತ್ತು ವರ್ಣಾ ಕ್ಷೇತ್ರಕ್ಕೆ ಹೋದ್ರೆ ತಾವು ರಸ್ತೆಗಳಿಲ್ಲ. ಅಲ್ಲಿ ಎಲ್ಲ ಕಡೆನೂ STP ಮಾಡಬೇಕು ಅಂತ ಯೋಜನೆ ಆಗಿದೆ. ಅಲ್ಲಿ STP ಮಾಡಿಲ್ಲ ನೀವು ಇವತ್ತವರೆಗೂ. ಮೈಸೂರು ಪಕ್ಕದಲ್ಲಿರ್ತಕ್ಕಂತಹ ತಮ್ಮ ಗ್ರಾಮಗಳಿಗೆ ಇನ್ನೇನಪ್ಪ ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ? ಬರೀ ಸಮಾಜನ ಒಡೆಯೋದು, ಸಮಾಜದಲ್ಲಿ ತಂದಿಡ್ತಕ್ಕಂಥ ಕೆಲಸ. ಅವ್ರು ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ನಿಮ್ಗೆ ಯಾರು ಹೇಳ್ಕೊಟ್ರು? ಒಕ್ಕಲಿಗರಲ್ಲಿ ಜಾತಿ ಮಧ್ಯದಲ್ಲಿ ಹೊಡೆಯತಕ್ಕಂಥದ್ದು, ಬ್ರಾಹ್ಮಣರಲ್ಲಿ ಜಾತಿ ಮಧ್ಯದಲ್ಲಿ. ಸವಿತಾ ಸಮಾಜಕ್ಕೆ ಇವತ್ತು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆಯಲ್ಲ, ಕಣ್ಣೀರಲ್ಲಿ ಸುರಿಸ್ತಾ ಇದ್ದಾರೆ. ಇವತ್ತು ಗೊಲ್ಲ ಸಮಾಜ ಕಶ್ಯಪ್ ಸರ್, ಈಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ತಮ್ಮ ತಂದೆ ಅನ್ನುವಂಥ ಗೌರವ ಪ್ರೀತಿ ಇರಬಹುದು, ಆದರೆ ಅಂಧಾಭಿಮಾನ ಅಂತ ಅನ್ನಿಸ್ತಾ ಇಲ್ವ? ರಾಜರಿಗೆ ಅಪಗೌರವ ಅಪಚಾರ ಮಾಡ್ದಂಗಲ್ವಾ ಇದು? ನೋಡಿ, ನಾವು ಯಾರಿಗೂ ಅಪಚಾರ ಮಾಡಿಲ್ಲ, ಅಪಗೌರವ ಮಾಡಿಲ್ಲ. ಪ್ರೀ ಇಂಡಿಪೆಂಡೆನ್ಸಲ್ಲಿ ಅವರ ಕಾಲದಲ್ಲಿ ಏನೇನು ಮಾಡಬೇಕೋ ಅವರ ಲಿಮಿಟ್ಸಲ್ಲಿ ಅವರಿಗೆ ಇದ್ದ ಅಧಿಕಾರದಲ್ಲಿ ಆ ದಿವಸದ ಮಟ್ಟಿಗೆ ಅವರು ಮಾಡಿದ್ದಾರೆ. ಪೋಸ್ಟ್ ಇಂಡಿಪೆಂಡೆನ್ಸು ಸರ್ಕಾರ ಬಂದ ಮೇಲೆ, ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಮೇಲೆ ಆಳುವ ಸರ್ಕಾರಗಳು ಏನೇನು ಅಭಿವೃದ್ಧಿ ಮಾಡಬೇಕೋ ಮಾಡಿದೆ. ಸಾಕ್ಷಿ ಗುಡ್ಡೆಗಳು ಇದೆ. ಕಳೆದ 70 ವರ್ಷದಲ್ಲಿ BJP ಅವರು ಏನೂ ಮಾಡಿಲ್ಲ, ಕಾಂಗ್ರೆಸ್ ಅವರು ಅಂತಿದ್ರಲ್ಲ, ಅವರ ಬಾಯಿಂದನೇ ಬಂತು ಏನೇನು ಮಾಡಿದ್ದಾರೆ. ನಮ್ಮ ದೇವರಾಜ ಇರ್ಬೋದು, ನಿಜಲಿಂಗಪ್ಪನವ್ರು ಇರ್ಬೋದು, ಕೆ.ಸಿ. ರೆಡ್ಡಿ ಅವ್ರು ಇರ್ಬೋದು, S.M. ಕೃಷ್ಣ ಅವ್ರು ಇರ್ಬೋದು, ಏನು ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಬದಲಾವಣೆ ಆಗೋದು ಬಿಡ್ರಿ. ಒಂದು ನಿಮಿಷ, ಕಾಂಗ್ರೆಸ್ 1972 ಕಾಂಗ್ರೆಸ್ ಮೈಸೂರು ಸಾಧನೆ ಸರ್, ಮೈಸೂರು ಸಾಧನೆ ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ. ಕಶ್ಯಪ್ ಅವರೇ, ತಾವು ನಾನು ನಿಜಲಿಂಗಪ್ಪ ಕಾಂಗ್ರೆಸ್ ಅಲ್ಲ, ದೇವರಾಜ ಅರಸು ಅಂದ್ರೆ ಕಾಂಗ್ರೆಸ್ ಅಲ್ಲ ಸರ್. ಮೈಸೂರಿಗೆ ಪಕ್ಷದಿಂದ ಅವರು ರೆಪ್ರೆಸೆಂಟ್ ಮಾಡಿದ್ರೆ ಸ್ವಲ್ಪ ಸಾಕ್ಷಿ ಗುಡ್ಡೆ ಹೇಳ್ಬೇಕು. ಮೈಸೂರು ದೇವರಾಜ ಅರಸು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, S.M. ಕೃಷ್ಣ ಇರ್ಬೋದು, ಗುಂಡೂರಾಯರ್ ಇರ್ಬೋದು. ಇಲ್ಲ, ಗುಂಡೂರಾಯರ್ ಏನ್ರಿ ದೇಶ ಹಾಳು ಮಾಡೋದ್ರು ಗುಂಡೂರಾಯರು ಸರ್. ಈಗ ಮೋದಿ ಏನ್ ಮಾಡ್ತೀರಿ ಇವಾಗ? ಮೋದಿ ಏನ್ ಮಾಡ್ತೀರಿ ಇವಾಗ? ಯಾರೇ ಮಾತಾಡ್ತೀರಾ? ಮೋದಿ ಏನ್ ಮಾಡ್ತಾರೆ? ತಮಾಷೆ ಮಾಡ್ಕೊಂಡ್ಬಿಡಿ, ನಗೆ ಮಾಡ್ಕೊಂಡ್ಬಿಡಿ. ಡೋಂಟ್ ಸ್ಪೀಕ್ ಡೋಂಟ್ ಸ್ಪೀಕ್ ದಿಸ್ ವೇ. ಇರೋ ವಿಚಾರ ಮಾತಾಡ್ಬೇಕು. ದೇಶ ಹೊಡಿತಾರಲ್ವಾ? ಗುಂಡೂರಾವ್ ಯಾರ್ರಿ ಗುಂಡೂರಾವ್? ಈ ದೇಶ ನರೇಂದ್ರ ಮೋದಿ ದೇಶ ಹೊಡಿತಾರೆ. ದೇಶ ಹೊಡಿತಾರೆ. ಅದಾನಿ ಅಂಬಾನಿಗೆ ಸರಿಯಾಗಿರೋ ಡಿಬೇಟ್ ಮಾಡಿದ್ರು. ವ್ಯಕ್ತಿಗತವಾಗಿ ನೀವು ಟೀಕೆ ಮಾಡಿದ್ರೆ ಅವ್ರ ನಾಯಕರ ಬಗ್ಗೆ ವ್ಯಕ್ತಿಗತವಾಗಿ 1983 ವರೆಗೂ ಪ್ರತಿ ಪೇಪರ್ ತಗೊಂಡೋದಿ ಗುಂಡೂರಾವ್ ಮಾಡಿದಂತಹ ಆಡಳಿತಾತ್ಮಕ ವೈಫಲ್ಯತೆಗಳನ್ನ ಎತ್ತಿ ತೋರಿಸಿದ್ರು ಪೇಪರ್. ನರೇಂದ್ರ ಮೋದಿ
ಕಶ್ಯಪ್ ಸರ್ ಈಗ ಮೈಸೂರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಎಲ್ಲೆಲ್ಲ ಇರೋದು. ಹೊರ್ಟೋಗ್ತಾರೆ. ಸಿದ್ದರಾಮಯ್ಯನವರು ಈಗ ಎಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ? ಈಗ ನಾಲ್ವಡಿ ಕೃಷ್ಣರಾಜ್ ಅವರ ಒಂದು ಸಾಧನೆಯ ಒಂದು ಲಿಸ್ಟ್ ಇದೆ ನಮಗೆ. 1902ರಿಂದ ಏನೇನು ಬದಲಾವಣೆಗಳು ಮಾಡಿದ್ದಾರೆ ಸಾಮಾಜಿಕವಾಗಿ ಅಂತ ಹೇಳಿ ಸಿದ್ದರಾಮಯ್ಯನವರು ಕೊಡುಗೆ ಹೇಳಿ ಅಂತ ಕೇಳ್ತಿದ್ದಾರೆ ಅಷ್ಟೇ. ನೋಡಿ, ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಅವರ ಆಳ್ವಿಕೆ ಸಮಯದಲ್ಲಿ ಒಡೆಯರ್ ಕುಟುಂಬ, ಒಡೆಯರ್ ಮನೆತನ ಏನೇನು ಮಾಡಬೇಕೋ ಅವರ ಆಸ್ಥಾನದಲ್ಲಿ ಇದು ಜನಕ್ಕೆ ಮೈಸೂರು ಭಾಗದ ಸಂಸ್ಥಾನದಲ್ಲಿ ಅವ್ರವ್ರು ಮಾಡಿದ್ದಾರೆ. ಪೋಸ್ಟ್ ಇಂಡಿಪೆಂಡೆನ್ಸು ನಮಗೂ ಅಧಿಕಾರ ಬಂದ ಮೇಲೆ, ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಮೇಲೆ ಕಾಂಗ್ರೆಸ್ಗೆ ಅಧಿಕಾರ ಬಂತು, ದಳಕ್ಕೆ ಅಧಿಕಾರಕ್ಕೆ ಬಂತು, ಅದನ್ನು ಮಾಡಿದ್ವಿ. ಕಮಿಂಗ್ ಟು ದ ಟಾಪಿಕ್, 2013ರಿಂದ 18 ತನಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮೈಸೂರು ಜಿಲ್ಲೆಗೆ, ಮೈಸೂರು ಸುತ್ತಮುತ್ತ ಜಿಲ್ಲೆಗೆ 40,000 ಕೋಟಿ ಅನುದಾನ ಕೊಟ್ಟಿದೆ. 40,000 ಕೋಟಿ ಅನುದಾನ ಕೊಟ್ಟಿದೆ. ಸಾಕ್ಷಿ ಗುಡ್ಡೆ ಇದೆ. ಅದಕ್ಕೆ ಹಿಂದೆನೂ ಆದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಆ ಭಾಗದ ಅಭಿವೃದ್ಧಿ ಮಾಡಿದ್ದಾರೆ. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ನೀರಾವರಿ ಏನಾರು ಆಗಿದೆ ಅಂದ್ರೆ ಅದು ಸಿದ್ದರಾಮಯ್ಯನವರ ಕೊಡುಗೆ ಅಪಾರ. ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯವರವರೆಗಿಂತ ಸಿದ್ದರಾಮಯ್ಯನವರು ಶ್ರೇಷ್ಠ ಕೊಡುಗೆಗಳು ಕೊಟ್ಟಿದ್ದಾರೆ. ಕಾಲ ಕಾಲಕ್ಕೆ ತಕ್ಕಂತೆ ಅವರವರು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ವಿ ಕಾಂಟ್ ಡಿನೈ ದಟ್. ಬಟ್ ಟು ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಸಿದ್ದರಾಮಯ್ಯನವರ ಕೊಡುಗೆ ಮೈಸೂರಿಗೆ ಅಷ್ಟೇ ಇದೆ ಅಂತ ನಾವು ಯತೀಂದ್ರ ಅವರು ಹೇಳಿದ್ದಾರೆ. ಆ ಕಾಲದಲ್ಲಿ ಒಡೆಯರ್ ಕುಟುಂಬ, ಒಡೆಯರ್ ಮನೆತನ ಮಾಡಿದ್ದಾರೆ. ಅದಾದ ಮೇಲೂ ಕೂಡ ಆಳುವ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಬಿಜೆಪಿಗೆ ಆ ಭಾಗಕ್ಕೆ ಅಭಿವೃದ್ಧಿ ಮಾಡಿರಲಿಲ್ಲ ಅಂತ ಸಿದ್ದರಾಮಯ್ಯನವರು. ಬಿಜೆಪಿಗಿಂತ ಹೆಚ್ಚು ಅಭಿವೃದ್ಧಿ ನಾವು ಮಾಡಿದ್ದೀವಿ. ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾ, ತಾಂಡವಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಒಂದು ಮಾಡ್ಬಿಟ್ಟು ಹೊರಟೋದ್ರು. ಇವತ್ತು ಆ ಭಾಗದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತಿದೆ ಅಂತ ನಮಗ್ ಗೊತ್ತು. 100 ಫ್ಯಾಕ್ಟ್ರಿಗಳಿದೆ. ಅದನ್ನ ಸಾಕ್ಷಿ ಗುಡ್ಡೆ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯನವರು. ಇವತ್ತು ವರ್ಣಾ ಲಿಂಕ್ ಕೆನಾಲು, ಡಕ್ವಯ ಕೆನಾಲು, ಬನ್ನೂರು, ಟಿ ನರಸೀಪುರ, ಮಳವಳ್ಳಿ ಮತ್ತೆ ಮಂಡ್ಯ ಭಾಗಕ್ಕೆ ಇವತ್ತು ನೀರಾವರಿ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಯಾರು ಅಭಿವೃದ್ಧಿ ಇದು ಕೊಡುಗೆ ಇದೆ? ಸಿದ್ದರಾಮಯ್ಯನವ್ರ ಕೊಡುಗೆ. ಅಂದ್ರೆ ಹೋಲಿಕೆ ಮಾಡಿ ತಪ್ಪಲ್ಲ ಹಾಗಾದ್ರೆ ನಿಮ್ ಪ್ರಕಾರ? ನೋಡಿ, ಆ ಕಾಲಕ್ಕೆ ಅವರ ಕೊಡುಗೆ ಇದೆ. ವಿ ಕಾಂಟ್ ಡಿನೈ ದಟ್. ಅದಾದ್ಮೇಲೂ ಕೂಡ ನಾವು ಅದೇ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದೀವಿ ಮೈಸೂರು ಭಾಗಕ್ಕೆ. ಅದಲ್ಲದೆ ಕಳೆದ 2 ವರ್ಷದಲ್ಲಿ, ಕಳೆದ ವಾರ 2,600 ಕೋಟಿ ವಿಶೇಷ ಅನುದಾನವನ್ನು ಮೈಸೂರು ಜಿಲ್ಲೆಗೆ ನೀಡಿ ಗುದ್ದಲಿ ಪೂಜೆ ಮಾಡಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅದನ್ನೇ ಹೇಳಿದ್ದಾರೆ. ಅವರು ಆ ಕಾಲದಲ್ಲಿ ಮಾಡಿದ್ದಾರೆ. ಯಾರು? ನಮ್ಮ ರಾಜಮನೆ ತಂದವರು. ಅದಾದ್ಮೇಲೆ ಬಂದ ಸರ್ಕಾರಗಳು ಕೂಡ ಅಭಿವೃದ್ಧಿ ಮೈಸೂರು ಭಾಗಕ್ಕೆ ಮಾಡಿದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಎಸ್ ಸರ್. ಇನ್ನು ಪ್ರೊಫೆಸರ್ ನಜರಾಜ್ ಅರಸ್ ಸರ್, ಈಗ ಕೇಳ್ತಾ ಇದ್ರಿ ಸರ್, ಈಗ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯವರ ಆಡಳಿತ, ಆ ಕಾಲದಲ್ಲಿ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಅನುಕೂಲತೆಗಳೇನು, ಜನರು ಈಗಲೂ ಕೂಡ ರಾಜಮನೆತನದ ಹೆಸರು ಹೇಳಿ ಊಟ ಮಾಡ್ತಾ ಇದ್ದಾರೆ, ಉಳುಮೆ ಮಾಡ್ತಾ ಇದ್ದಾರೆ, 1000 ಎಕರೆ ಪ್ರದೇಶ ಅವ್ರು ಸೇರಿದ್ದಿದೆ. ಬಟ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ರಾಜಮನೆತನವನ್ನು ಕಂಡ್ರೆ ಆಗೋದಿಲ್ವಾ ಅನ್ನೋದು ಚರ್ಚೆ ಆಗ್ತಿದೆ ಸರ್ ಈಗ. ಹಲೋ ಸರ್ ಕೇಳಿಸ್ತಾ ಇದೆ ಸರ್? ಹೇಳಿ ಸರ್. ಈಗ ರಾಜಮನೆತನದವರ ಕೊಡುಗೆಗಳು ಅಪಾರ ಮೈಸೂರು ಭಾಗಕ್ಕೆ ಮತ್ತು ಬೆಂಗಳೂರಿಗೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತೀರ್ಸಕ್ಕಾಗೋದಿಲ್ಲ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗ ಸಿದ್ದರಾಮಯ್ಯನವರು ಏನ್ ಮಾಡಬೇಕು ಅದು ಮಾಡಿದ್ದಾರೆ. ಆದ್ರೆ